ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ಲಂಚಬಾಕ ವೈದ್ಯನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನರು. ಮಡಿಕೆಯಲ್ಲಿ ಬಡವರ ರಕ್ತ ಸುರಿದು ವೈದ್ಯರಿಗೆ ನೀಡುತ್ತಿರುವ ರೋಗಿಗಳ ಕುಟುಂಬಸ್ಥರು. ಬಡವರ ರಕ್ತ ಹೀರುತ್ತಿರೋ ವೈದ್ಯನ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸುತ್ತಿರುವ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಟೆನಾಡು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ. ಹಿರಿಯೂರು ತಾಲೂಕಿನ ಹೊಸ ನಾಯಕರಟ್ಟಿ ಗ್ರಾಮದ ಚಂದ್ರಶೇಖರ್ ಅವರಿಗೆ ಕುರು ಆಗಿದ್ದು ಅಂತ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಈ ಸಂದರ್ಭದಲ್ಲಿ ಆಪರೇಷನ್ ಮಾಡಬೇಕು, ಅದಕ್ಕೆ 6,000 ಹಣ ಖರ್ಚಾಗುತ್ತದೆ ಅಂತ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಾಲಿ ಮಂಜಪ್ಪ ಚಂದ್ರಶೇಖರ್ ಅವರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಬಡವರು ಸ್ವಾಮಿ, ಹಣ ಇಲ್ಲ ಅಂದರೆ ಬಾಯ್ಗೆ ಬಂದಂತೆ ಹೀಯಾಳಿಸಿ ಮಾತನಾಡಿದ್ದ. ಹಣ ಕೊಡದ ಹಿನ್ನೆಲೆಯಲ್ಲಿ ಆಪರೇಷನ್ ಥಿಯೇಟರ್ನ ಹೊರಗಡೆ ಕೂರಿಸಿದ್ರು. 1 ಗಂಟೆ ನಂತರ 4,000 ಹಣ ಕೊಟ್ಟ ಮೇಲೆ ಚಂದ್ರಶೇಖರ್ನಿಗೆ ಡಾಕ್ಟರ್ ಸಾಲಿ ಮಂಜಪ್ಪ ಅವರು ಚಿಕಿತ್ಸೆಯನ್ನು ನೀಡಿದರು. ಇಷ್ಟೇ ಅಲ್ಲದೆ ಆಗಿದ್ದರೆ ಸಾಲಿ ಮಂಜಪ್ಪ ಅಸಲಿ ಮುಖ ಅನಾವರಣ ಆಗ್ತಾ ಇರಲಿಲ್ಲ. ಆದರೆ ಲಂಚ ಕೊಡುವ ವೇಳೆ ಚಂದ್ರಶೇಖರ್ ಅದನ್ನು ವಿಡಿಯೋ ಮಾಡಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾಲಿ ಮಂಜಪ್ಪ ಅವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕೂಲಿ ಮಾಡೋರು ಸರ್ ನಾಲ್ಕು ಸಾವಿರ ಇರಲಿ ಸರ್, ಬಡವರು ಇದು ಮಾಡ್ರಿ ಸರ್. ಯಾಕಂದ್ರೆ ನಿಮಗೆ ಬರ್ತಾನೆ ಇದ್ದಂಗೆ ಇಲ್ಲ ಸರ್, ಬಡವರು ಯಾರು ಇಲ್ಲ ಸರ್, ನಮ್ಮದು ಕೂಲಿ ಮಾಡೋನು ನಾನೇ ತೋರಿಸ್ತೀನಿ. ಮತ್ತೆ ಅವರಿಗೆ ದೊಡ್ಡದಿರ್ತದೆ ಏನಂತಂದ್ರೆ ನನಗೆ ಬೇಗ ಆಗಿ ಕೆಲಸ ಮಾಡಿದ್ರೆ ಸಾಕು ಅಂತ. ಇಲ್ಲ, ನಾನು ಚಂದ್ರಶೇಖರ್ ಅಂತ ಹೊಸನಾಯಕರಟ್ಟಿ ಹಿರಿಯೂರು ತಾಲೂಕು. ನಮ್ಮ ಮಳಿನ ಹೆಸರು ಚಂದ್ರಶೇಖರ್ ಅಂತ ಪೇಷೆಂಟ್ ಹೆಸರು. 6ನೇ ತಾರೀಕು ನಾವು 5ನೇ ತಾರೀಕು ಬ್ಯಾಕಲ್ಲಿ ಕುರಾಗಿತ್ತು ನಮ್ಮ ಮಳಿಗೆ. 5ನೇ ತಾರೀಕು ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಸಾಲಿ ಮಂಜಪ್ಪ ಅಂತ ಒಬ್ಬರು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅವರು 6ನೇ ತಾರೀಕು ಆಪ್ರೇಷನ್ ಮಾಡ್ತಿದ್ವಿ, ಓಪನ್ ಮಾಡಿ ಅದು ಕುರ ಓಪನ್ ಮಾಡ್ತೀವಿ ಅಂತ ಅಂದರು. ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅಡ್ಮಿಟ್ ಮಾಡಿದ್ಮೇಲೆ 6ನೇ ತಾರೀಕು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ 1 ಗಂಟೆ ಆದರೂ ಹೊರಗೆ ಮನಿಸಿದ್ರು. ಯಾಕಂದರೆ ದುಡ್ಡು ಕೊಟ್ಟಿಲ್ಲ ಅಂತ. ಮತ್ತಿರ ನಾನು ಬಂದಾಗ ಡಾಕ್ಟರ್ ಕರಿತಿದ್ದಾರೆ ಅಂತಂದು ಒಳಗೆ ಹೋದ ತಕ್ಷಣ ಏನಪ್ಪ ಅಂದರು, 6,000 ದುಡ್ಡು ಕೇಳಿದರು ಆ ಕುರ ಓಪನ್ ಮಾಡೋಕ್ಕೆ. ಸಾಲಿ ಮಂಜಪ್ಪ ಅವರು, ಸರ್ ಬಡವರು ಇದ್ದಾರೆ, ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದರೆ ಬ್ಯಾಂಡೇಜ್ ಮಾಡಿಸ್ಕೊಂಡು ವಾಪಸ್ ಊರಿಗೆ ಕರ್ಕೊಂಡೋಗಪ್ಪ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಪೇಷೆಂಟ್ಗಳೆಲ್ಲ ಬಡವರೇ, ನಾವು ಯಾವುದೇ ಕಾರಣಕ್ಕೂ ದುಡ್ಡಿಲ್ದಲೇ ಆಪ್ರೇಷನ್ ಮಾಡಲ್ಲ ಅಂತ ಹೇಳಿದರು. 6,000 ಕೇಳಿದರೆ ಸರ್ ಅವ್ರು ಕೂಲಿ ಮಾಡ್ಕೊಂಡು ತಿಂತಿದ್ದಾರೆ, ಅವ್ರಿಗೆ ಜಮೀನಿಲ್ಲ, ನನ್ನಲ್ದಾಗೆ ಕೂಲಿ ಮಾಡ್ತಾರೆ ಅಂತಂದೇಳಿ ನಾನು ಹೇಳಿದ್ರು ಸಹನ ಓಪನ್ ಆಗಿ ವಾಸನೆ ಬರ್ತೈತೆ, ಅದು ವಾಪಸ್ ಕರ್ಕೊಂಡು ಹೋಗೋಂದ್ರು. ಮತ್ತೆ ನಾನು ನಮ್ಮ ಮಳಿನ ಹತ್ರ ಬಂದು ಕೇಳಿದಾಗ ಓಪನ್ ಆಗಿರಲಿಲ್ಲ ಅದು. ಮತ್ತೆ ಒಳಗೆ ಹೋಗಿ 4,000 ಕೊಟ್ಟ ಮೇಲೆ 1 ಗಂಟೆ ಆದಮೇಲೆ 4,000 ಕೊಟ್ಟ ಮೇಲೆ ಒಳಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿರ್ತಾರೆ. ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಾಲಿ ಮಂಜಪ್ಪ ಅನ್ನೋರು ಸಾಲಿ ಮಂಜಪ್ಪ ಆಗಿಲ್ಲ, ಅವರು ಸುಲಿಗೆ ಮಂಜಪ್ಪ ಆಗಿದ್ದಾರೆ ಬಡವ್ರ ಹತ್ರ. ಯಾಕಂದರೆ ದುಡ್ಡಿರೋರೆಲ್ಲ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ದುಡ್ಡಿಲ್ದಿರೋ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಂಬಳ ತಗೊಂತಿರ್ತಕ್ಕಂಥ ಡಾಕ್ಟ್ರುಗಳೇ ಬಡವ್ರ ಹತ್ರ ಹಿಂಗೆ ಸುಲಿಗೆ ಮಾಡಿದರೆ ಏನು ಮಾಡ್ತಿದ್ದಾರೆ? ಈ ಕಂದಾಯ ಸಚಿವರಾಗಲಿ, ಈ DS ಆಗಲಿ, DHO ಆಗಲಿ ಏನು ಮಾಡ್ತಿದ್ದಾರೆ ಎಲ್ಲರಿಗೂ ಗೊತ್ತು. ಯಾಕೆ? ಹೌದು, ಡಾಕ್ಟರ್ ಸಾಲಿ ಮಂಜಪ್ಪನ ಈ ನೌಟಂಕಿ ಆಟ ಇದು ಹೊಸದಲ್ಲ. ಈ ಹಿಂದೆಯೂ ಕೂಡ ಅನೇಕ ರೋಗಿಗಳಿಗೆ ಇದೇ ರೀತಿ ಲಂಚ ಪಡೆದಿದ್ದಾರೆ ಅಂತ ಆರೋಪಗಳು ಕೂಡ ಇದೆ. ಇನ್ನು ಇದೆಲ್ಲ ಗೊತ್ತಿದ್ದು ಕೂಡ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ಪ್ರದರ್ಶನ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರು ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಾಕ್ಟರ್ ರವೀಂದ್ರ ಅವರು ಡಾಕ್ಟರ್ ಸಾಲಿ ಮಂಜಪ್ಪ ಅವರಿಗೆ ಕ್ಲಾರಿಟಿ ಪಡೆದು ಅವರ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟಿದ್ದೇನೆ. ನಾನು ಸಾಕಷ್ಟು ಬಾರಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೆಯದಂತೆ ಸಲಹೆ ಕೊಟ್ಟರೂ ಕೂಡ ಇದು ನನ್ನ ಕಣ್ತಪ್ಪಿನಿಂದ ನಡೆದಿದ್ದು, ಮುಂದೆ ಈ ರೀತಿಯ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸುವುದಾಗಿ ಕಣ್ಣೊರೆಸುವ ಮಾತನಾಡಿದ್ದಾರೆ. ನಿನ್ನೆ ನಡೆದಂಥ ಒಂದು ಈ ಕಾರ್ಯಾಚರಣೆ ವಿಡಿಯೋ ಚಿತ್ರೀಕರಣ ಎಲ್ಲ ನಾನು TV ಮಾಧ್ಯಮದಲ್ಲಿ ನೋಡಿದ ಮೇಲೆ ತಕ್ಷಣ ನಾನು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದೆ. ನೋಟಿಸಿಂದ ಅವರಿಂದ ರಿಪ್ಲೈ ತೊಗೊಂಡು ಇಮಿಡಿಯೇಟಾಗಿ ಅವ್ರನ್ನ ಕ್ರಮ ತಗೋಬೇಕಂತೇಳಿ ನಾನು ಕಮಿಷನರ್ಗೆ ಅವ್ರಿಗೆ ಸಲ್ಲಿಸಿದ್ದೀನಿ. ಅವರು ಕಮಿಷನರ್ ಜೊತೆಗೂ ಮಾತಾಡಿದ್ದೀನಿ. ಅವರು ಎಲ್ಲ ಅದನ್ನು ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿದ್ದಾರೆ. ಅವರು ಮೋಸ್ಟ್ಲಿ ಇವತ್ತು ಸಾಯಂಕಾಲದೊಳಗೆ ಏನಾದರೂ ಕ್ರಮ ಕೈಗೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹಲವಾರು ಮೀಟಿಂಗ್ಗಳಲ್ಲಿ, ಸಭೆಗಳಲ್ಲಿ ಎಲ್ಲ ಶುಶ್ರೂಷಾಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ, ಆಮೇಲೆ ಎಲ್ಲ ಗ್ರೂಪ್ ಡಿಗಳಿಗೆ
ಪ್ರತಿಯೊಬ್ಬರಿಗೂ ನಾನು ಪ್ರತಿಯೊಂದು ಮಂತ್ಲಿ ಮೀಟಿಂಗ್ ಮಾಡ್ತೀನಿ. ಪ್ರತಿಯೊಂದು ವಾರ್ಡ್ಗಳಿಗೆ ಹೋದಾಗ್ಲೂ ನಾನು ಅವ್ರಿಗೆ ಎಚ್ಚರಿಕೆ ಕೊಟ್ಟು ಬಂದೀನಿ. ಆದರೂ ನನ್ನ ಕಣ್ತಪ್ಪಿನಿಂದ ಈ ಥರ ಆಗಿರೋದು ನನಗೂ ದುರದೃಷ್ಟಕರ ಸಂಗತಿ ಇದು. ಈ ಥರ ಅದೇನೇ ಆಗಲಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಒಂದಲ್ಲ ಒಂದು ದುರ್ಘಟನೆಗಳಿಂದ ಸದಾ ಸುದ್ದಿಯಲ್ಲಿರುತ್ತೆ. ಒಮ್ಮೆ ಅವ್ಯವಸ್ಥೆ ಆದರೆ ಇನ್ನೊಮ್ಮೆ ಭ್ರಷ್ಟಾಚಾರದ ಸುದ್ದಿಯಲ್ಲಿರುತ್ತೆ. ಬಡವರ ಆರೋಗ್ಯ ಕಾಪಾಡಬೇಕಾದ ವೈದ್ಯರು ಹೀಗೆ ಲಂಚ ತಿಂದು ಆಸ್ಪತ್ರೆಯ ಕಿಮ್ಮತ್ತನ್ನು ಬೀದಿಗೆ ತರುತ್ತಿರುವುದು ಎಷ್ಟು ಸರಿ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ.